ಮುಗಳ ರವಿಕೀರ್ತಿಗೆ ಹೇಳಿ ಧಿಕ್ಕಾರ. ಮುಂಗುಬಾಕರ್ ಅರಣ್ಯಾಧಿಕಾರಿ ರವಿಕೀರ್ತಿಗೆ ಹೇಳಿ ಧಿಕ್ಕಾರ. ಏನು ಕಳೆದ ಒಂದು ತಿಂಗಳಿಂದ ಕೋಲಾರ ಜಿಲ್ಲೆಯ ಅರಣ್ಯಾಧಿಕಾರಿಗಳಾದ ಶ್ರೀಮತಿ ಸರೀನಾ ಸಿಕ್ಕಲೆಗಾರ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಕೆ ಮಹೇಶ್ ರವರ ಮೇಲೆ ಬಹಿರಂಗವಾಗಿ ಸಾರ್ವಜನಿಕವಾಗಿ ಆರೋಪಗಳನ್ನು ಮಾಡುತ್ತಿದ್ದಾರೆ. ಈ ಆರೋಪಗಳೆಲ್ಲವೂ ಸತ್ಯಕ್ಕೆ ದೂರವಾದಂಥದ್ದು. ಮತ್ತು ಈ ಅಧಿಕಾರಿಗಳು ಹಿಂದಿದ್ದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿದ್ದಂಥ ಏಡುಕೊಂಡ್ಲರವರು ಮತ್ತು ಈಗಿರುವಂಥ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಸರೀನಾ ಸಿಕ್ಕಲೆಗಾರ್ ರವರು ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಕೆ ಮಹೇಶ್ ರವರು ಜಿಲ್ಲೆಯಲ್ಲಿ ಸುಮಾರು 3,500ಕ್ಕಿಂತಲೂ ಹೆಚ್ಚು ಅರಣ್ಯ ಒತ್ತುವರಿ ಭೂಮಿಯನ್ನು ಒತ್ತುವರಿ ತೆರವುಗೊಳಿಸಿದ್ದಾರೆ. ಮತ್ತು ಅದೇ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ. ಅವರ ಮೇಲೆ ಇತ್ತೀಚೆಗೆ ತಾನೇ ಅವರಿಗೆ 2020ರಲ್ಲಿ ಅವರ ಕಾರ್ಯಕ್ಷಮತೆಯನ್ನು ಕಂಡು ಮಹೇಶ್ ರವರಿಗೆ ಮುಖ್ಯಮಂತ್ರಿಗಳ ಪದಕ ಕೂಡ ಲಭಿಸಿತ್ತು. ಇಂಥ ಅಧಿಕಾರಿಗಳ ಮೇಲೆ ವಿನಾಕಾರಣ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ. ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೆನಿಸಿಕೊಂಡಂಥ ವೆಂಕಟಸ್ವಾಮಣ್ಣವರು ಕೋಲಾರ ಜಿಲ್ಲೆಯ ಅರಣ್ಯ ಇಲಾಖೆ ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. 1250 ಕೋಟಿ ಅನುದಾನ ಬಂದಿದೆ. ಅನುದಾನವನ್ನೆಲ್ಲ ನುಂಗಿ ಅದರಲ್ಲಿರುವಂಥ ಹಣವನ್ನು ಲಪ್ಟಾಯಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಅವರ ಕನಿಷ್ಠ ಜ್ಞಾನವಾಗಿ ಕೂಡ ಇಲ್ವಾ? ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಅಂತ ಹೇಳ್ತಾರೆ, ಒಂದು ರಾಜ್ಯದ ಬಜೆಟ್ ಕೂಡ ಅಷ್ಟಿರೋದಿಲ್ಲ. ಅಷ್ಟು ಹಣವನ್ನ ಒಂದು ಜಿಲ್ಲೆಗೆ ಕೊಡ್ತಾರೆ ಅನುದಾನವನ್ನ, ಕೇವಲ ಒಂದು ಅರಣ್ಯ ಇಲಾಖೆಗೆ. ಅವ್ರಿಗೆ ಅಷ್ಟು ಮಾತ್ರ ಕೂಡ ಜ್ಞಾನವಿಲ್ವಾ? ಅವ್ರಿಗೆ ಯಾರೋ ಪಾಪ ವಯಸ್ಸಾಯಿತು ಅಂತಂದ್ಬಿಟ್ಟಿದ್ದೆ ಹೇಳ್ಕೊಟ್ಟಿದ್ದಾರೆ. ಅದನ್ನು ಅವ್ರು ಅದೇ ರೀತಿಯಲ್ಲಿ ಬರ್ಕೊಂಡು ಹೇಳಿದ್ದಾರೆ. ಪಾಪ ಅವ್ರದ್ದೇನು ತಪ್ಪಿಲ್ಲ, ಅವ್ರ ವಯಸ್ಸಿನ ತಪ್ಪು ಅನ್ಸುತ್ತೆ. ಮತ್ತು ಅವರು ಯಾರೋ ಅರಣ್ಯಾಧಿಕಾರಿಗಳಾಗಿರುವಂಥ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರುವಂಥ ಮಹೇಶ್ ರವರು ಗಾಲ್ಫ್ ಕ್ಲಬ್ನಲ್ಲಿ ಮನೆ ಮಾಡಿದ್ದಾರೆ, ಅಲ್ಲಿ ವ್ಯವಹಾರಗಳನ್ನೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವಿನಾಕಾರಣ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಈಗ ಅವರ ಮಗ ಅದ್ವೈತ್ ಮಹೇಶ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗಾಲ್ಫ್ ಕ್ರೀಡೆಯಲ್ಲಿ ಭಾರತವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಮತ್ತು ಇದೇ ತಿಂಗಳು 26-27 ಇಂಗ್ಲೆಂಡ್ ವಿದೇಶದಲ್ಲಿ ನಡೆಯುವಂಥ ಪ್ಲೂಟೋಸ್ ಟೂರ್ನಮೆಂಟ್ಗೆ ಹೋಗ್ತಾ ಇದ್ದಾರೆ. ವಿಶ್ವಮಟ್ಟ ಟೂರ್ನಮೆಂಟಲ್ಲಿ ಆಡ್ತಾ ಇದ್ದಾರೆ, ಭಾರತವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅಂಥ ಮಗನಿಗೆ ತರಬೇತಿ ಕೊಡೋ ಸಲುವಾಗಿ ಅವರು ಅಲ್ಲಿದ್ದಾರೆ. ಅಂಥದಕ್ಕೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರಿಗೆ ಸಾರ್ವಜನಿಕ ವಲಯದಲ್ಲಿ ಅವರ ಹೆಸರು ಹಾಳಾಗಲಿ ಅಂತ ಅಂದ್ಬಿಟ್ಟು ಈ ರೀತಿ ಮಾಡ್ತಿದ್ದಾರೆ. ಮತ್ತು ಈ ನಿಷ್ಠಾವಂತ ಅಧಿಕಾರಿಗಳು ಮಾನಸಿಕವಾಗಿ ಕುಗ್ಗುವಂತೆ ಮಾಡಲು ಈ ರೀತಿ ಮಾಡ್ತಿದ್ದಾರೆ. ಮತ್ತು ನಮ್ಮ ಇವರು ಇತ್ತೀಚೆಗೆ ಅರಣ್ಯ ಭೂಮಿ ಒತ್ತುವರಿ ಮಾಡ್ಕೊಂಡಿದ್ರು. ಯಾರು ಹರಟಿ ಪ್ರಕಾಶ್ ಅನ್ನೋರು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿದ್ರು. ಆ ಒತ್ತುವರಿ ಭೂಮಿಯನ್ನು ಅರಣ್ಯಾಧಿಕಾರಿಗಳು ತೆರವುಗೊಳಿಸಿದ ಕಾರಣಕ್ಕಾಗಿ ಅವರು ವಿದೇಶದಲ್ಲಿ ನಡೀತಾ ಇರುವಂಥ ಗಾಲ್ಫ್ ಟೂರ್ನಮೆಂಟ್ಗೆ ಅದ್ವೈತ್ ಮಹೇಶ್ ರವರನ್ನು ಅವರ ಮಗನನ್ನು ಟೂರ್ನಮೆಂಟಿಗೆ ಕರ್ಕೊಂಡು ಹೋಗೋದಕ್ಕೆ ಅನುಮತಿ ಕೊಡಬಾರ್ದು ಅಂತಂದ್ಬಿಟ್ಟು ಸರ್ಕಾರಕ್ಕೆ ಪತ್ರ ಬರೀತಾರೆ. ಅಂತ ನೀಚ ಮಟ್ಟಕ್ಕೆ ಇಳಿದಿದ್ದಾರೆ. ರವಿಕೀರ್ತಿ ಅವರು ಈಗಾಗಲೇ ಅಮಾನತ್ನಲ್ಲಿದ್ದಾರೆ, ಭೂಗಳರ ಜೊತೆಯಲ್ಲಿ ಶಾಮೀಲಾಗಿದ್ದಾರೆ ಅಂತ ಅಂದ್ಬಿಟ್ಟಿದ್ದೆ. ಅವರನ್ನ ಇಲಾಖೆ ಅಮಾನತುಗೊಂಡಿತ್ತು. ಅಮಾನತುಗೊಂಡ ನಂತರ ಇವರು ಕೆಲವೇ ದಿನಗಳಲ್ಲಿ ಏನು ಮಾಡ್ತಾರೆ, ಅವ್ರ ಹಣಬಲ ಮತ್ತು ಅವ್ರ ಪ್ರಭಾವವನ್ನು ಬೆಳೆಸ್ಕೊಂಡು ಮತ್ತೆ ಹುದ್ದೆಗೆ, ಅದು ಕೋಲಾರ್ಗೆ ಇದು ಮಾಡ್ಕೊಂಡು ಬರ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇವರು ಮೇಲಧಿಕಾರಿಗಳ ಮೇಲೆ ಅನುಮಾನ ಬರ್ತದೆ. ಇವರು ರವಿಕೀರ್ತಿ ಅವರ ಆಮಿಷಗಳಿಗೆ ಒಳಗಾಗಿದ್ದಾರೆ ಅಂತ ಅಂದ್ಬಿಟ್ಟಿದ್ದೆ ಕಂಡು ಬರ್ತಾ ಇದೆ. ಆಮೇಲೆ ಈ ರವಿಕೀರ್ತಿ ಅವರು, ಭ್ರಷ್ಟ ಅಧಿಕಾರಿ ರವಿಕೀರ್ತಿ ಅವರು ತಮ್ಮ ಸೇವಾವಧಿಯಲ್ಲಿ ಹೆಚ್ಚಿನ ಅವಧಿ ಇದು ಮುಳಬಾಗಿಲು ಮತ್ತು ಶ್ರೀನಿವಾಸಪುರದಲ್ಲೇ ಕಳೆದಿದ್ದಾರೆ, ಸೇವೆ ಸಲ್ಲಿಸಿದ್ದಾರೆ. ಮತ್ತು ಅವರು
ಸರ್ಕಾರದ ಯೋಜನೆಗಳಾದ ಕ್ಯಾಂಪ, KPDF, GVA, SCPTSP, ಬಾರ್ಡರ್ ಫೆನ್ಸಿಂಗ್ ಮತ್ತು ನಗರವನ ಯೋಜನೆಗಳಲ್ಲಿ ಹಣವನ್ನು ಲೂಟಿ ಮಾಡಿಬಿಟ್ಟು ಈ ಏನು ವರ್ಗಾವಣೆ ಆದರೆ ಕೂಡ ಮಾರ್ಚಲ್ಲಿ ಕೋಲಾರಕ್ಕೆ ವರ್ಗಾವಣೆ ಆದರೆ ಕೂಡ ಇದುವರೆಗೂ ಅವರು ಕರ್ತವ್ಯಕ್ಕೆ ಹಾಜರಾಗದೆ ಲಪ್ಟಾಯಿಸಿರೋ ಭ್ರಷ್ಟ ಹಣದಲ್ಲಿ ಅವರು ಮೋಜು ಮಸ್ತಿ ಮಾಡಿಕೊಂಡು ತಿರುಗಾಡ್ತಿದ್ದಾರೆ. ಮತ್ತೆ ಅವರು ಗುತ್ತಿಗೆದಾರರಿಂದ ತಮ್ಮ ಪತ್ನಿ ಕುಸುಮಾರ್ ಅವರಿಗೆ ಖಾತೆಗೆ ಹಣವನ್ನು ಹಾಕಿಸ್ಕೊಂಡು ಬಂಗಾರವನ್ನು ಅವ್ರ ಪತ್ನಿ ಹೆಸರ ಖಾತೆಗೆ ಹಣವನ್ನು ಹಾಕಿಸ್ಕೊಂಡು ಬಂಗಾರಗಳು ಕೊಂಡ್ಕೊಂಡಿದ್ದಾರೆ. ಅವರು ಬೇಕಾಗಿರೋರಿಗೆ ಅವರು ಸ್ನೇಹಿತರಿಗೆ, ಸಂಬಂಧಿಗಳು ಇವರೆಲ್ಲ ಆಸ್ತಿಪಾಸ್ತಿಗಳು ಮಾಡ್ಕೊಂಡಿದ್ದಾರೆ. ಮತ್ತು ಗುತ್ತಿಗೆದಾರರ ಕಡೆಯಿಂದ ಅವರು ಬೇಕಾಗಿರುವಂಥ ವ್ಯಕ್ತಿಗಳಿಗೆ ಇವರೇ ಅವ್ರ ಅಕೌಂಟ್ ನಂಬರ್ ಬರೆದ್ಬಿಟ್ಟಿದ್ದೆ ವಾಟ್ಸಪ್ ಮಾಡಿ ಇಂಥವ್ರ ಅಕೌಂಟಿಗೆ ದುಡ್ಡು ಹಾಕಿ ಅಂತೇಳಿ ಹಾಕ್ಸ್ಕೊಂಡಿದ್ದಾರೆ. ಇದನ್ನೆಲ್ಲ ತನಿಖೆ ಸಂದರ್ಭದಲ್ಲಿ ದಾಖಲೆಗಳನ್ನು ಕೊಡ್ತೀರಿ. ಮತ್ತು ಈ ಭ್ರಷ್ಟಾಚಾರ ಅಧಿಕಾರಿ ವಿರುದ್ಧ ಅಮಾನತುಗೊಂಡಿದ್ರೆ ಕೂಡ ಇದುವರೆಗೂ ಅವರ ತನಿಖಾಧಿಕಾರಿಯನ್ನು ನೇಮಿಸಿಲ್ಲ. ಈ ಕೂಡಲೇ ಅವರು ತನಿಖಾಧಿಕಾರಿಯನ್ನು ನೇಮಿಸಬೇಕು ಮತ್ತು ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು. ಈ ರೀತಿ ಸುಳ್ಳು ಆಪಾದನೆಗಳು ಹೊರಿಸ್ತಾ ಇರುವಂಥ ಅರಣ್ಯಾಧಿಕಾರಿಗಳ ನಿಷ್ಠಾವಂತ ಮತ್ತು ಪ್ರಾಮಾಣಿಕವಾಗಿ ಹೆಸರು ಮಾಡಿರುವಂಥ ಅಧಿಕಾರಿಗಳ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಸಾರ್ವಜನಿಕವಾಗಿ ಮಾಡುತ್ತಿರುವವರ ವಿರುದ್ಧ ಸಹ ಸತ್ಯತೆಯನ್ನು ಪರಿಶೀಲಿಸಿ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಂತ ಅಂದ್ಬಿಟ್ಟಿದೆ. ನಾವು ದ್ರಾವಿಡ ಮೋರ್ಚಾ ಸಂಘದಿಂದ ಆಗ್ರಹಿಸ್ತಾ ಇದ್ದೀರಿ. ಈ ಕೂಡಲೇ ರವಿಕೀರ್ತಿಯ ವಿರುದ್ಧ ಕ್ರಮ ಕೈಗೊಳ್ಳದಿಲ್ಲದ ಒಂದು ಪಕ್ಷದಲ್ಲಿ ನಾವು PCC ಕಚೇರಿ ಮುತ್ತಿಗೆ ಹಾಕ್ತೀರಿ ಮತ್ತು ವಿಧಾನಸೌಧ ಚಲೋ ಕಾರ್ಯಕ್ರಮ ಹಾಕ್ಕೊಳ್ತಾ ಇದ್ದೀರಿ ಮತ್ತು ಹಂತವಾಗಿ ಹೋರಾಟಗಳು ರೂಪಿಸ್ತೀರಿ ಅಂತ. ಅವರು ಈಗಾಗಲೇ ಅಮಾನತ್ನಲ್ಲಿದ್ದಾರೆ, ಭೂಗಳರ ಜೊತೆಯಲ್ಲಿ ಶಾಮೀಲಾಗಿದ್ದಾರೆ ಅಂತ ಅಂದ್ಬಿಟ್ಟಿದ್ದೆ. ಅವರನ್ನ ಇಲಾಖೆ ಅಮಾನತುಗೊಂಡಿತ್ತು. ಅಮಾನತುಗೊಂಡ ನಂತರ ಇವರು ಕೆಲವೇ ದಿನಗಳಲ್ಲಿ ಏನ್ ಮಾಡ್ತಾರೆ, ಅವ್ರ ಹಣಬಲ ಮತ್ತು ಅವ್ರ ಪ್ರಭಾವವನ್ನು ಬಳಸ್ಕೊಂಡು ಮತ್ತೆ ಹುದ್ದೆಗೆ ಅದು ಕೋಲಾರ್ಗೆ ಇದು ಮಾಡ್ಕೊಂಡು ಬರ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇವರು ಮೇಲಧಿಕಾರಿಗಳ ಮೇಲೆ ಅನುಮಾನ ಬರ್ತದೆ. ಇವರು ರವಿಕೀರ್ತಿ ಅವರ ಆಮಿಷಗಳಿಗೆ ಒಳಗಾಗಿದ್ದಾರೆ ಅಂತ ಅಂದ್ಬಿಟ್ಟಿದ್ದೆ ಕಂಡು ಬರ್ತಾ ಇದೆ. ಆಮೇಲೆ ಈ ರವಿಕೀರ್ತಿ ಅವರು ಭ್ರಷ್ಟ ಅಧಿಕಾರಿ ರವಿಕೀರ್ತಿ ಅವರು ತಮ್ಮ ಸೇವಾವಧಿಯಲ್ಲಿ ಹೆಚ್ಚಿನ ಅವಧಿ ಮುಳಬಾಗಿಲು ಮತ್ತೆ ಶ್ರೀನಿವಾಸಪುರದಲ್ಲೇ ಕಳೆದಿದ್ದಾರೆ, ಸೇವೆ ಸಲ್ಲಿಸಿದ್ದಾರೆ. ಮತ್ತೆ ಅವರು ಸರ್ಕಾರದ ಯೋಜನೆಗಳಾದ ಕ್ಯಾಂಪ, KPDF, GVA, SCPTSP, ಬಾರ್ಡರ್ ಫೆನ್ಸಿಂಗ್ ಮತ್ತು ನಗರವನ ಯೋಜನೆಗಳಲ್ಲಿ ಹಣವನ್ನು ಲೂಟಿ ಮಾಡಿಬಿಟ್ಟು ಈ ಏನು ವರ್ಗಾವಣೆ ಆದ್ರೆ ಕೂಡ ಮಾರ್ಚಲ್ಲಿ ಕೋಲಾರಕ್ಕೆ ವರ್ಗಾವಣೆ ಆದ್ರೆ ಕೂಡ ಇದುವರೆಗೂ ಅವರು ಕರ್ತವ್ಯಕ್ಕೆ ಹಾಜರಾಗದೆ ಲಪ್ಟಾಯಿಸಿರೋ ಭ್ರಷ್ಟ ಹಣದಲ್ಲಿ ಅವರು ಮೋಜು ಮಸ್ತಿ ಮಾಡಿಕೊಂಡು ತಿರುಗಾಡ್ತಿದ್ದಾರೆ. ಮತ್ತೆ ಅವರು ಗುತ್ತಿಗೆದಾರರಿಂದ ತಮ್ಮ ಪತ್ನಿ ಕುಸುಮಾರ್ ಅವರಿಗೆ ಖಾತೆಗೆ ಹಣವನ್ನು ಹಾಕಿಸ್ಕೊಂಡು ಬಂಗಾರವನ್ನು ಅವ್ರ ಪತ್ನಿ ಹೆಸರ ಖಾತೆಗೆ ಹಣವನ್ನು ಹಾಕಿಸ್ಕೊಂಡು ಬಂಗಾರಗಳು ಕೊಂಡ್ಕೊಂಡಿದ್ದಾರೆ. ಅವರು ಬೇಕಾಗಿರೋರಿಗೆ ಅವರು ಸ್ನೇಹಿತರಿಗೆ, ಸಂಬಂಧಿಗಳು ಇವರೆಲ್ಲ ಆಸ್ತಿಪಾಸ್ತಿಗಳು ಮಾಡ್ಕೊಂಡಿದ್ದಾರೆ. ಮತ್ತೆ ಗುತ್ತಿಗೆದಾರರ ಕಡೆಯಿಂದ ಅವರು ಬೇಕಾಗಿರುವಂಥ ವ್ಯಕ್ತಿಗಳಿಗೆ ಇವರೇ ಅವ್ರ ಅಕೌಂಟ್ ನಂಬರ್ ಬರೆದ್ಬಿಟ್ಟಿದ್ದೆ ವಾಟ್ಸಪ್ ಮಾಡಿ ಇಂಥವ್ರ ಅಕೌಂಟಿಗೆ ದುಡ್ಡು ಹಾಕಿ ಅಂತೇಳಿ ಹಾಕ್ಸ್ಕೊಂಡಿದ್ದಾರೆ. ಇದನ್ನೆಲ್ಲ ತನಿಖೆ ಸಂದರ್ಭದಲ್ಲಿ ದಾಖಲೆಗಳನ್ನು ಕೊಡ್ತೀರಿ. ಮತ್ತೆ ಈ ಭ್ರಷ್ಟಾಚಾರ ಅಧಿಕಾರಿ ವಿರುದ್ಧ ಅಮಾನತುಗೊಂಡಿದ್ರೆ ಕೂಡ ಇದುವರೆಗೂ ಅವರ ತನಿಖಾಧಿಕಾರಿಯನ್ನು ನೇಮಿಸಿಲ್ಲ. ಈ ಕೂಡಲೇ ಅವರು ತನಿಖಾಧಿಕಾರಿಯನ್ನು ನೇಮಿಸಬೇಕು ಮತ್ತೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು. ಈ ರೀತಿ ಸುಳ್ಳು ಆಪಾದನೆಗಳು ಹೊರಿಸ್ತಾ ಇರುವಂತ ಅರಣ್ಯಾಧಿಕಾರಿಗಳ ನಿಷ್ಠಾವಂತ ಮತ್ತು ಪ್ರಾಮಾಣಿಕವಾಗಿ ಹೆಸರು ಮಾಡಿರುವಂತ ಅಧಿಕಾರಿಗಳ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಸಾರ್ವಜನಿಕವಾಗಿ ಮಾಡುತ್ತಿರುವವರ ವಿರುದ್ಧ ಸಹ ಸತ್ಯತೆಯನ್ನು ಪರಿಶೀಲಿಸಿ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ಅಂದ್ಬಿಟ್ಟಿದೆ. ನಾವು ದ್ರಾವಿಡ ಮೋರ್ಚಾ ಸಂಘದಿಂದ ಆಗ್ರಹಿಸ್ತಾ ಇದ್ದೀರಿ. ಈ ಕೂಡಲೇ ರವಿಕೀರ್ತಿಯ ವಿರುದ್ಧ ಕ್ರಮ ಕೈಗೊಳ್ಳದಿಲ್ಲದ ಒಂದು ಪಕ್ಷದಲ್ಲಿ ನಾವು PCC ಕಚೇರಿ ಮುತ್ತಿಗೆ ಹಾಕ್ತೀರಿ ಮತ್ತು ವಿಧಾನಸೌಧ ಚಲೋ ಕಾರ್ಯಕ್ರಮ ಹಾಕೊಳ್ತಾ ಇದ್ದೀರಿ ಮತ್ತು ಹಂತವಾಗಿ ಭ್ರಷ್ಟಾಧಿಕಾರಿ ರವಿಕೀರ್ತಿಗೆ ದ್ರಾವಿಡ ಮೋರ್ಚಾ ಸಂಘದ ಹೋರಾಟಕ್ಕೆ ದ್ರಾವಿಡ ಮೋರ್ಚಾ ಸಂಘದ ಹೋರಾಟಕ್ಕೆ ದ್ರಾವಿಡ ಮೋರ್ಚಾ ಸಂಘದ ಹೋರಾಟಕ್ಕೆ
ನುಂಗುಬಾಕ ವಲಯ ಅರಣ್ಯಾಧಿಕಾರಿ ರವಿಕೀರ್ತಿಗೆ ವಲಯ ಅರಣ್ಯಾಧಿಕಾರಿ ರವಿಕೀರ್ತಿಗೆ